ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂದರೆ ನಮ್ಮ ಕೌಶಿಕ್ ಬರ್ಡೇ. ಇವತ್ತು ಏಪ್ರಿಲ್ 5th ಕೌಶಿಕ್ ಬರ್ಡೇ. ಸೊ ಇವತ್ತು ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸಂಡೇ ಪಾರ್ಟಿನ ಮಾಡ್ತಾ ಇದ್ದೀವಿ. ಇವತ್ತು ಏನಕ್ಕೆ ಮಾಡ್ತಾ ಇಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ದೀಪ ಅಂಟಿಸ್ಬೇಕು ಅಷ್ಟೇ. ಇವಾಗ ಟಿಫನ್ಗೆ ಇಡ್ಲಿ ಮತ್ತು ಕಡಲೆಬೀಜ ಚಟ್ನಿ ಮತ್ತು ಸ್ವೀಟ್ಗೆ ಕೇಸರಿ ಬಾತ್ ಮಾಡಿದೆ. ಇವಾಗ ಎಣ್ಣೆ ಬಿಸಿ ಮಾಡಿದ್ದೀನಿ. ಕೌಶಿಕ್ಗೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ಆಮೇಲೆ ನೋಡೋಣ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಕೌಶಿಕ್ದು ಫಸ್ಟ್ ಬರ್ಡೇ ನಮ್ಮ ಬರ್ಡೇಗಿಂತನೂ ಒಂಥರ ಸ್ಪೆಷಲ್ ಫೀಲ್ ಆಗ್ತಾಯಿತ್ತು. ಇದೊಂಥರ ಸ್ಪೆಷಲ್ ಒಂಥರ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಬರ್ಡೇ ಮಾಡ್ಕೊಳ್ಳೋಕ್ಕೂ ನಮ್ಮ ಮಕ್ಳ ಬರ್ಡೇ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಮತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಆಯಿತು. ಆ್ಯಕ್ಚುಲಿ ಒಂದು 10 ಆಗೋಯಿತು. ಪಾಪು ಅವ್ನು ಕೌಶಿಕ್ ಸ್ವಲ್ಪ ಯಾಕೋ ಅವತ್ತು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾಯಿದ್ದ. ಅವ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲೇ ಲೇಟ್ ಆಯಿತು. ಆ್ಯಕ್ಚುಲಿ ಅವನು ನಾವೊಂದು ಹೊಸ ಬಟ್ಟೆ ತೊಗೊಂಡು ಬಂದಿದ್ವಿ. ಆ ಬಟ್ಟೆ ಸ್ವಲ್ಪ ಅವನಿಗೆ ಇರಿಟೇಷನ್ ಆಗ್ತಾಯಿತ್ತು ಅನಿಸುತ್ತೆ. ಸ್ನಾನ ಎಲ್ಲ ಮಾಡಿಸಿ ಹಾಕಿದೆ. ಬಟ್ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಬೇರೆ ಬಟ್ಟೆ ಹಾಕ್ಕೊಂಡು ಸದ್ಯಕ್ಕೆ ಎಮರ್ಜೆನ್ಸಿಗೆ ಒಂದು 2-3 ಜೊತೆ ಹೊಸ ಬಟ್ಟೆ ಇತ್ತು. ಸೊ ಅದ್ರಲ್ಲಿ ಯಾವ್ದು ಹಾಕುತ್ತೋ ಆ ಒಂದು ಬಟ್ಟೆನ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಲ್ರೆಡಿ ಒಂದು 10:30 ಆಗಿತ್ತು ಅಂತ ಅನ್ಸುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಕೌಶಿಕ್ ಹೆಸರಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅವತ್ತು ಸಂಕಷ್ಟಿ ಚತುರ್ಥಿ ಇತ್ತು. ಅವರು ಸಂಕಷ್ಟಿ ಚತುರ್ಥಿ ಇದೆ, ಸಾಯಂಕಾಲ ಪೂಜೆ ಇದೆ ಬನ್ನಿ ಅಂತ ಅಂದರು. ಬಟ್ ಈವ್ನಿಂಗ್ ಹೋಗೋಕ್ಕಾಗಿಲ್ಲ, ಲೇಟ್ ಆಯಿತು. ನಮಗೆ ಬೇರೆ ಪ್ಲ್ಯಾನ್ ಇತ್ತಲ್ಲ, ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಏನು ಪ್ಲ್ಯಾನ್ ಇಲ್ಲ ಅಂತಂದರೆ ಹೋಗ್ಬೋದಾಗಿತ್ತು. ಟೈಮು ಎಷ್ಟು 11:30ನಾ ಪುಟ್ಟ? 11:30 ಆಗಿದೆ. ಇವಾಗ ಟಿಫನ್ ತಿಂತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಇವತ್ತು ಲೇಟ್ ಆಯಿತು. 11 ಗಂಟೆ 11:30 ತಿಂಡಿ ತಿಂದರೆ ನಿಜವಾಗ್ಲೂ ಹೊಟ್ಟೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತ್ತು. ಸೊ ಹಂಗೆ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಇವತ್ತು ಬರ್ಡೇ ಪಾರ್ಟಿ ಏನಕ್ಕೆ ಮಾಡ್ತಾಯಿಲ್ಲ ಅಂತಂದರೆ ಆಮೇಲೆ ಹೇಳ್ತೀನಿ. ಇವತ್ತು ಬೇರೆ ಇನ್ನೆಲ್ಲೋ ಒಂದು ಕಡೆ ಹೋಗೋದಿದೆ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನಮ್ಮ ಕೌಶಿಕ್ಗೆ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಕಾಮೆಂಟ್ ಮಾಡಿ. ಇವಾಗ ಟಿಫನ್ ಇಡ್ಲಿ ಮತ್ತು ಕೇಸರಿ ಬಾತ್ನ ಮಾಡಿದ್ದೆ. ಅಷ್ಟೇ ಸಿಂಪಲಾಗಿ ಮಾಡಿದ್ದೆ, ನೀನು ಮಾಡಿರಲಿಲ್ಲ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಆಯ್ತಾ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ಬೇಗ ತಿಂಡಿನ ತಿಂತೀವಿ. ಕೌಶಿ ನೋಡ ಮೇಲೆ ಕೌಶಿ. ಮತ್ತು ಫಸ್ಟ್ ಕ್ರೈಯಲ್ಲಿ ಬರ್ಡೇಗೆ ಅಂದ್ಬಿಟ್ಟು ಅವತ್ತು ಪಾರ್ಟಿ ದಿವಸಕ್ಕೆ ಅಂದ್ಬಿಟ್ಟು ಬಟ್ಟೆನ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಪ್ಯಾಂಟ್ ಮಾತ್ರ ಬಂದಿತ್ತು. ಪ್ಯಾಂಟ್ನ ತೊಗೊಂಡೆ. ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ. ನೇವಿ ಬ್ಲೂ ಕಲರ್ ಶರ್ಟ್ ಆರ್ಡ್ರ್ ಮಾಡಿದ್ದೆ. ಒಂಥರ ಕ್ಯೂಟಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೊಲಿಸೋ ಪ್ಲ್ಯಾನ್ ಇತ್ತು, ಬಟ್ ಆಮೇಲೆ ಸರಿ ಬೇಡ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡ್ವಿ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಕ್ರೈಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು, ಯಾವುದೇ ಬಟ್ಟೆ ಆದರೂ ಅಷ್ಟೇ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಿರಲಿ ಫಸ್ಟ್ ಕ್ರೈಯಲ್ಲಿ ಬಟ್ಟೆ ತುಂಬಾ ಕ್ಯೂಟಾಗಿರುತ್ತೆ ಮತ್ತು ತುಂಬ ವೆರೈಟೀಸ್ ಸಿಗುತ್ತೆ. ಆಚೆ ಹೋಗಿ ತೊಗೊಳೋದ್ಕಿಂತ ಐ ಥಿಂಕ್ ನನಗೇನೋ ಬೆಸ್ಟ್ ಅಂತ ಅನ್ನಿಸ್ತು ಫಸ್ಟ್ ಕ್ರೈಯಲ್ಲಿ ತೊಗೊಳ್ಳೋದು. ನೋಡ್ಕೊಂಡು ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಕಾಯ್ಸ್ ಏನು ಗೊತ್ತಾ, ಇರೋದು ಇಷ್ಟೇ ಶುದ್ಧ ಚಿಕ್ಕ ಮಕ್ಳ ಬಟ್ಟೆ. ಈ ಪ್ಯಾಂಟಿಗೆ 600 ರುಪೀಸ್, ದೊಡ್ಡವ್ರಿಗೇ 600 ರುಪೀಸಿಗೆ ಬಂದುಬಿಡುತ್ತೆ. ಅದರಲ್ಲಿ ಈ ಚಿಕ್ಕವ್ರಿಗಂತೂ ನಿಜ ಬಟ್ಟೆ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬರ್ಡೇಗೆ ಆ್ಯಕ್ಚುಲಿ ಬರ್ಡೇಗೆ ಬೇರೆ ಔಟ್ಫಿಟ್ ತೊಗೊಳ್ಳೋಣ ಅಂತ ಇತ್ತು, ಬಟ್ ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದೆ. ಸದ್ಯ ಅದು ಇವತ್ತು ಪ್ಯಾಂಟ್ ಬಂದಿದೆ, ಮತ್ತು 9ನೇ ತಾರೀಕು ಶರ್ಟ್ ಬರುತ್ತೆ. ಕಾಂಬಿನೇಷನ್ ಯಾವ ಕಲರ್ ಹಾಕ್ತೀವಿ ಅಂತ ಅವತ್ತಿನ ದಿವಸ ನೋಡಿ. ನನಗೆ ತುಂಬಾ ಇಷ್ಟ ಆಯಿತು. ಕೌಶಿಕ್ದು ಮತ್ತು ನಮ್ಮ ಮನೆಯವ್ರದ್ದು ಇಬ್ಬರದ್ದು ಮ್ಯಾಚಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನೇವಿ ಬ್ಲೂ ಕಲರ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಇನ್ನೂ ತೊಗೊಂಡಿಲ್ಲ. ಕೌಶಿಕ್ಗೆ ಮಾತ್ರ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಈ ಚಿಕ್ಕ ಮಕ್ಕಳ ಬಟ್ಟೆಗಳಿಗೆ ಎಷ್ಟು ದುಡ್ಡು ಕೊಡಬೇಕಂದ್ರೆ ದೊಡ್ಡವ್ರಿಗೇ ತೊಗೊಬಿಡ್ಬೋದು, ಅಷ್ಟೊಂದು ಪ್ರೈಸ್ ಇರುತ್ತೆ. ಬಟ್ ಆದರೆ ನೋಡೋಕ್ಕೆ ಮಾತ್ರ ಕ್ಯೂಟಾಗಿರ್ತವೆ.
ಇವಾಗ ತಾನೇ ಜಸ್ಟ್ ಆರ್ಡರ್ ಬಂತದ್ದು, ಆರ್ಡರ್ ಇವಾಗ ಹೋಗಿ ಎತ್ಕೊಂಡ್ಬಂದೆ. ಕೌಶಿಕ್ ಮಲಗಿದ್ದಾನೆ, ಸ್ವಲ್ಪ ಆಚೆ ಹೋಗಬೇಕು ಇವತ್ತು, ಸ್ವಲ್ಪ ಕೆಲಸ ಇದೆ, ಮತ್ತು ಈವ್ನಿಂಗ್ ಇನ್ನೊಂದು ಕಡೆ ಹೋಗಬೇಕು. ಇನ್ನು ಏನೇನೋ ಸ್ವಲ್ಪ ಕೆಲಸಗಳಿದೆ, ತಲೆ ಬೇರೆ ನೋವು ಆಗ್ತಾಯಿದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದ್ವಲ್ಲ, ಸೊ ಮಲಗಿಲ್ಲ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಮಲ್ಕೊಂಡ್ರೆ ಮಾಡೋ ಕೆಲಸಗಳೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ, ನಮ್ಮ ಮನೆಯವರು ಬರಬೇಕು, ಅವ್ರ ಜೊತೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು. ತಲೆ ಕೆಟ್ಟೋಗ್ತಾ ಇದೆ. ಮತ್ತು ನಮ್ಮ ಕೌಶಿಕ್ ಬರ್ಡೇ ನಾವು ನೆಕ್ಸ್ಟ್ ಸಂಡೇ ಮಾಡ್ತಾಯಿದ್ದೀವಿ ಸೆಲೆಬ್ರೇಷನ್, ಮನೆಯಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಟೆರಸಲ್ಲಿ. ನಾನು ಸೀಮಂತ ಮಾಡ್ಕೊಂಡಲ್ಲ, ಸೊ ಅಲ್ಲೇ ಮಾಡ್ತಾಯಿದ್ದೀವಿ. ಇವತ್ತು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಏನು ಮಾಡ್ತಾಯಿಲ್ಲ, ಜಸ್ಟು ನೋಡೋಣ, ಇನ್ನೂ ಸೆಲೆಬ್ರೇಷನ್ ಮಾಡೋದಾ ಏನು ಗೊತ್ತಾಗ್ತಾ ಇಲ್ಲ. ಕೇಕ್ ಕಟ್ ಮಾಡೋದಾ ಏನು ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಸಂಜೆ ನೋಡೋಣ, ಆದರೆ ಕೇಕ್ ಕಟ್ ಮಾಡೋಣ, ಇಲ್ಲಾಂದರೆ ಇಲ್ಲ. ಇವಾಗ ಮಧ್ಯಾಹ್ನ ಆಲ್ರೆಡಿ 1 ಆಗಿದೆ. ನಿನ್ನೆ ಬೇಳೆ ಸಾಂಬಾರಿತ್ತು, ನುಗ್ಗೆಕಾಯಿ ಸಾಂಬಾರು, ನಿನ್ನೆ ರಾತ್ರಿದು. ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಬೇರೆ ಏನೂ ಮನೇಲಿ ಸ್ಪೆಷಲ್ ಏನೂ ಮಾಡ್ತಾಯಿಲ್ಲ. ಸ್ವಲ್ಪ ಆಚೆ ಹೋಗಬೇಕು, ಅದು ಇದು ಈ ಇದರಲ್ಲಿ ಅಡುಗೆ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ತಿಂದಿದ್ದೇ ಲೇಟು. ಇವಾಗ ಊಟ ಮಾಡೋಕ್ಕೂ ಒಂಥರ ಹೊಟ್ಟೆ ಭಾರ ಅನ್ನಿಸ್ತಾ ಇದೆ. ಮತ್ತು ಇವಾಗ 1 ಗಂಟೆವರೆಗೆ ಇಷ್ಟ ಆಗಿದೆ. ಅವಾಗಿಂದ ಸ್ವಲ್ಪ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು, ಬೇರೆ ಏನೇನು ಕೆಲಸ ಮಾಡಿಲ್ಲ. ಬೇರೆ ಏನೇನು ಕೆಲಸ ಎಲ್ಲ ಆ್ಯಕ್ಚುಲಿ ಮಾಡೋವಂಥದ್ದು. ಇವತ್ತು ನಾನು ಬಟ್ಟೆ ತೋರಿಸ್ತೀನಿ. ಆಲ್ರೆಡಿ ಇದು ಹಳೆ ಬಟ್ಟೆನೇ, ಇದು ಹಳೆ ಬಟ್ಟೆನೇ. ನಾನು ಲಾಸ್ಟ್ ಟೈಮ್ ಯುಗಾದಿ ಹಬ್ಬ ಅಲ್ಲ, ಆಚೆ ಸಲ ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು ಆನ್ಲೈನಲ್ಲ, ಆಫ್ಲೈನಲ್ಲಿ ತೊಗೊಂಡಿದ್ದು ಬಟ್ಟೆ. ಸ್ವಲ್ಪ ಮುದುರ್ಕೊಂಡ್ಬಿಟ್ಟಿದೆ ಅಷ್ಟೇ. ಪರದಾಟ ಹೌದಮ್ಮ ಕೊಡ ಅರ್ಥ ಆಯ್ತು. ಕೇಕ್ ಕಟ್ ಮಾಡೋದ ಬೇರೆ ಕಟ್ ಮಾಡೋದ ಕೇಕ್ ಕಟ್ ಮಾಡೋದು ನಮಾಜ್ ಮಾಡ್ತಾನ ವಿಡಿಯೋ ಮಾಡ್ತಾ ಇದ್ದೀನಿ ಅವನು ಬಂದಿರೋ ಇದಕ್ಕೆ Happy birthday to you. Happy birthday to you. Happy birthday to you. Happy birthday to you. May God bless you. May God bless you. ಇನ್ನೊಂದು ಜನ್ಮದಿನವಿದು ನಿನ್ನದಾಗಲಿ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಲಿ. ಕೇಕು ಒಂದು ಕಟ್ಟಿಂಗ್ ಆಗಿದೆ, ಇನ್ನೊಂದು ಕಟ್ಟಿಂಗ್ ಅದು ಆಮೇಲೆ ನಮಾಜ್ ಮಾಡ್ತಾನೆ ಅವಾಗ ನಾನು ತಿಂತೀರ ಕೆಳಗಡೆ
ಬನ್ನಿ ಇಲ್ಲಿ. ಇದೆಲ್ಲ ಎಡಿಟ್ ಮಾಡ್ಕೊಳ್ರಿ ನನ್ನ ವಾಯ್ಸ್ನೆಲ್ಲ ಬರೀ ವಾಯ್ಸ್ ಅಂತೆ ಫೇಮಸ್ ಆಗೋದು. ಇವರೇ ಮಾತಾಡಿದ್ದು ಇಷ್ಟೊತ್ತವರೆಗೂ. ನಾಳೆ ಟಮಟೆ ಮಾಡ್ಸುವೆ. ಪ್ರೀತಿ ಹೋಗಮ್ಮ. ತಿನ್ಬೇಕು ಅಂಕೇರು ಬ್ರೆಡ್ ತಿನ್ಬೇಕು ಕ್ರೀಮ್ ತಿನ್ಬೇಕಣ್ಣ ಫಸ್ಟ್ ಲಕ್ಕ 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 ಅಂತ ಸ್ವೀಟ್ ಅಂದ್ರೆ ಅಂತಾನೆ ಪುಟಿ ಪುಟಿ ನಾಲ್ಕಬೇಡ ಬಾಬಾ. ನಿಮ್ಮನೆ ಬಾ. ಏ ಮಗನೇ ಕೋಶಿ ನಿಖಿಲ್ ಕರ್ಕ ಬಾ. ನಿಖಿಲ್ ಎಲ್ಲಿ ಎಲ್ಲ ನಿಖಿಲ್ ತಿನ್ಪಿ ಬ್ರೆಡ್ ಮಾತ್ರ ತಿನ್ಪಿ ಬ್ರೆಡ್ ತಾಯ ಅಂದ ಇದು ಕೇಕ್ ಕ್ರೀಮ್ ಅಣ್ಣ ಕ್ರೀಮ್ ಅಣ್ಣ ಅಕ್ಕ ನೀನ್ ತಿನ್ಸ ಹಂಗೆ ಬೋದು ಕೌಶಿಕ್ ಇಲ್ಲಿ ಸೆಲೆಬ್ರೇಷನ್ ಮಾಡೋ ಪ್ಲಾನ್ ಇರಲಿಲ್ಲ. ಸಡನ್ ಆಗಿ ನಮ್ಮ ಮನೆಯವರು ಸೆಲೆಬ್ರೇಷನ್ ಮಾಡೋಣ ಅಂತ ಸಬ್ಸ್ಕ್ರೈಬ್ ಮಾಡಿ.